ನಮಸ್ಕಾರ. ಬಹಳಷ್ಟು ಜನಕ್ಕೆ ತಮ್ಮ ಮಕ್ಕಳಿಗೆ ಡಾಕ್ಟರ್ ಆಗುವಂತ ಯೋಗವಿದೆಯಾ ಅಂತ ತಿಳ್ಕೊಬೇಕು ಅಂತ ಆಸಕ್ತಿ ಇರುತ್ತೆ. ಅವ್ರ ಜಾತಕಗಳಲ್ಲಿ, ಅವ್ರ ಮಕ್ಕಳ ಜಾತಕಗಳಲ್ಲಿ. ಆ ತರ ಕಾಂಬಿನೇಷನ್ ಅನ್ನು ನೋಡೋದಾದ್ರೆ, ನಾನು ಎ.ಕೆ. ಗೌರ್ ಅವರ ಪ್ಲಾನೆಟ್ಸ್ ಅಂಡ್ ಪ್ರೊಫೆಷನ್ಸ್ ಅಂತ ಈ ಪುಸ್ತಕದ ಜಾಸ್ತಿ ನಾನು ಆಧಾರವಾಗಿ ಇಟ್ಕೊಂಡಿದ್ದೀನಿ. ಹಾಗೇನೆ ಬೃಹತ್ಪರಾಶರ ಹೋರಾಶಾಸ್ತ್ರ, ಅದರಲ್ಲಿ ವೈದ್ಯರಾಗುವಂತ ಕಾಂಬಿನೇಷನ್, ಇವರು ಯಾವ ರೀತಿ ರಿಸರ್ಚ್ ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅದರ ಆಧಾರದ ಮೇಲೆ ನಾನು ತಿಳಿಸ್ತಾ ಇದ್ದೀನಿ. ನಿಮಗೆ ನಿಜವಾದ ಕೆಲವು ಜಾತಕಗಳನ್ನ ತೋರಿಸ್ತೀನಿ. ಇದರಲ್ಲಿ ನೋಡ್ಬೋದು, ಚಂದ್ರಗ್ರಹ ಪಾಪಗ್ರಹಗಳಿಂದ ಅಫ್ಲಿಕ್ಟೆಡ್ ಆಗಬೇಕು. ಕೇತುವಿನಿಂದನೋ, ರಾಹುವಿನಿಂದನೋ, ಶನಿಯಿಂದನೋ, ಕುಜನಿಂದನೋ, ಸೂರ್ಯನಿಂದನೋ ಸ್ವಲ್ಪ ಹಾಳಾಗಬೇಕಾಗತ್ತೆ. ಯಾಕೆಂದ್ರೆ ವೈದ್ಯರು, ಒಬ್ರು ದೊಡ್ಡ ಜ್ಯೋತಿಷರು ಕೆ.ಎನ್. ರಾವ್ ಹೇಳಿದೇನೆಂದ್ರೆ, ವೈದ್ಯರು ಇಂಜೆಕ್ಷನ್ ಕೊಡ್ತಾರೆ, ಅದೊಂದು ಡೋಸೇಜ್ ತರ, ಅದೊಂದು ರೀತಿ ಕೆಮಿಕಲ್ ಆಗಿ ಅವ್ರು ವರ್ಕ್ ಮಾಡ್ತಾರೆ, ಕೆಮಿಕಲ್ಸ್ ಜೊತೆ ವರ್ಕ್ ಮಾಡ್ತಾರಲ್ವಾ. ಹಾಗಾಗಿ ಚಂದ್ರ ಹಾಳಾಗಿರ್ಬೇಕು ಅಂತ ಹೇಳ್ತಾರೆ. ಇದು ಮೊದಲನೇದಾಗಿ. ಯಾಕೆಂದ್ರೆ ನಾನ್ ತೋರಿಸಿರುವಂತ ಮೊದಲನೇ ಜಾತಕವನ್ನ ನೀವು ನೋಡಬಹುದು. ಇದು ವೈದ್ಯರ ಜಾತಕ, ಇವರ ಹಸ್ತ ಮತ್ತು ಜಾತಕ. ಜಾತಕದಲ್ಲಿ ಚಂದ್ರಗ್ರಹ ಹೇಗೆ ಅಫ್ಲಿಕ್ಟೆಡ್ ಆಗಿದೆ ಅಂತ ನೀವು ನೋಡಿ. ಎರಡನೇ ಜಾತಕವನ್ನು ನೋಡಿ, ಇವರು ಕೂಡ MBBS ಡಾಕ್ಟರೇ. ಇವರ ಜಾತಕದಲ್ಲಿ ಚಂದ್ರ ಹೇಗೆ ಹಾಳಾಗಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಮತ್ತೆ ಅವರ ಹಸ್ತವನ್ನು ಕೂಡ ನೀವು ಗಮನಿಸಬಹುದು, ಹೇಗೆ ಲೈನ್ಸ್ ಹೇಗೆ ಅಲೈನ್ ಆಗಿದೆ ಅಂತ ಹೇಳಿ. ಇನ್ನು ಮೂರನೇ ಜಾತಕದಲ್ಲಿ ಕೂಡ ಚಂದ್ರಗ್ರಹ ಹಾಳಾಗಿರೋದು ನಾವು ನೋಡ್ತೀವಿ. ಇದು ಕಂಪಲ್ಸರಿ. ಅಂದ್ರೆ ಡಾಕ್ಟರ್ ಆಗುವಂತವ್ರಿಗೆ ಚಂದ್ರಗ್ರಹ ಹಾಳಾಗಿರ್ಲೇಬೇಕು ಅಥವಾ ಈ ಕಾಂಬಿನೇಷನ್ ಇಲ್ಲ ಅಂದ್ರೆ ನೀವು ಡಾಕ್ಟರ್ಗಳು ಆಗಲ್ಲ ಅಂತಲ್ಲ, ಹಾಗಲ್ಲ. ಬಟ್ ಏನಂತಂದ್ರೆ, ಜಾತಕದಲ್ಲಿ ಈ ರೀತಿ ಕಾಂಬಿನೇಷನ್ ಇದ್ದವರು ಹೆಚ್ಚು ಜನ ವೈದ್ಯರಾಗಿದ್ದಾರೆ. ಸೊ ಇದು ಮೊದಲನೇದಾಗಿ. ಎರಡನೇದಾಗಿ ಬಂದು, ಜೀವಶಾಸ್ತ್ರಕ್ಕೆ ಕಾರಕನಾಗಿರುವಂತ ಗ್ರಹಗಳು ಯಾವುದು? ಈಗ ಗುರುಗ್ರಹ ಬಂದು ಬಯಾಲಜಿನ, ಅನಾಟಮಿಯನ್ನ ಸ್ಟಡಿ ಮಾಡೋ ಹಾಗೆ ಮಾಡುತ್ತೆ. ಆಗ ಆ ಗ್ರಹ ಪಂಚಮ ಭಾವದ ಮೇಲೆ ಪರಿಣಾಮ ಬೀರಿದೆಯಾ ಅನ್ನೋದನ್ನ ಫಸ್ಟ್ ನೋಡ್ಬೇಕಾಗತ್ತೆ. ಪಂಚಮ ಭಾವದ ಮೇಲೆ ಗುರುವಿನ ಪ್ರಭಾವ ಇದ್ದಾಗ ಜೀವಶಾಸ್ತ್ರವನ್ನು ಓದ್ತಾರೆ, ಬಯಾಲಜಿನ ಓದ್ತಾರೆ. ಇದು ಎರಡನೇ ಪ್ಯಾರಾಮೀಟರ್. ಮೂರನೇದಾಗಿ ನಾವು ನೋಡ್ಬೇಕಾಗಿರುವಂತದ್ದು, ದಶಾ ಪೀರಿಯಡ್ ಅಲ್ಲಿ ಗುರುಗ್ರಹದ ಒಂದು ಪಾತ್ರ ಇದೆಯಾ. ಇವರು ಈಗ ಸೆಕೆಂಡ್ PUC ಆದ್ಮೇಲೆ ಇದಕ್ಕೆ ಹೋಗ್ತಾರೆ ಅಲ್ವಾ, ಮೆಡಿಕಲ್ಗೆ. ಆವಾಗ ಆ ಟೈಮಲ್ಲಿ ಗುರುಗ್ರಹದ ಪರಿಣಾಮ ದಶೆಯಲ್ಲಿ ಬರ್ತಾ ಇದೆಯಾ, ಇದು ಒಂದಾಗುತ್ತೆ. ಜೊತೆಯಲ್ಲಿ ಇವರ ಬುದ್ಧಿಶಕ್ತಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಪಾಸ್ ಮಾಡಿ, ಅದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಂದ್ರೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗಳು ಒಳ್ಳೆ ಸ್ಕೋರ್ ತೆಗಿಬೇಕು ಅಂದ್ರೆ ಬುದ್ಧಿಶಕ್ತಿ ಹೇಗಿದೆ, ಇದನ್ನ ನೋಡ್ಬೇಕು ಅಂತಂದ್ರೆ ನಾವು ಸಪ್ತಾಂಶ, ಲಗ್ನ ಚಾರ್ಟು, ನಡೆಸಿದ ದಶೆ ಎಲ್ಲವನ್ನೂ ನೋಡ್ಬೇಕಾಗುತ್ತೆ. ಸೊ ಈ ಪ್ಯಾರಾಮೀಟರ್ ಆದ್ಮೇಲೆ ವೃತ್ತಿ ಜೀವನವನ್ನ ವೈದ್ಯರಾಗಿ ಇವ್ರು ಆಯ್ಕೆ ಮಾಡ್ಕೊಳ್ತಾರೆ. ದಶಮ ಭಾವ ಹೇಗಿದಾಗುತ್ತೆ? ಯಾಕೆಂದ್ರೆ ನಮ್ಮಲ್ಲಿ ಟೆಕ್ನಿಕಲ್ ಪ್ಲಾನೆಟ್ಸ್, ನಾನ್ ಟೆಕ್ನಿಕಲ್ ಪ್ಲಾನೆಟ್ಸ್ ಅಂತ ಅದನ್ನ ವಿಭಜನೆ ಮಾಡಿದ್ದಾರೆ. ಈಗ ಟೆಕ್ನಿಕಲ್ ಪ್ಲಾನೆಟ್ಸ್ ಬಂದಾಗ ಶನಿ, ರಾಹು, ಕೇತು, ಜೊತೆಯಲ್ಲಿ ಕುಜ ಮತ್ತು ಸೂರ್ಯ, ಈ ಗ್ರಹಗಳನ್ನ ಅನ್ಕೊಂಡ್ರೆ, ದಶಮ ಭಾವವನ್ನ ಒಂದು ವೇಳೆ ಶುಕ್ರ ಗ್ರಹ, ಗುರುಗ್ರಹ, ರಾಹು ಗ್ರಹಗಳ ಒಂದು ಸಂಯೋಜನೆ ಇದ್ದಾಗ ಯೂಶುವಲ್ ಆಗಿ ಮೆಡಿಕಲ್ ಪ್ರೊಫೆಷನ್ ಇವರು ಫಾಲೋ ಮಾಡುವಂತ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಇನ್ನೊಂದು ತಿಳ್ಕೊಬೇಕು, ಇದೇ ಕಾಂಬಿನೇಷನ್ ಒಬ್ರು ನರ್ಸ್ಗೂ ಕೂಡ ಇರ್ಬೋದು, ಒಬ್ಬ ಡಾಕ್ಟರ್ಗೂ ಇರ್ಬೋದು, ಮೆಡಿಕಲ್ ಇಟ್ಟಂತ ವ್ಯಕ್ತಿಗೂ ಇರ್ಬೋದು. ಈ ಕಾಂಬಿನೇಷನ್ ಇದೆ. ಅವರವರ ಎಜುಕೇಶನ್ ತಕ್ಕಂತೆ, ಅವ್ರಿರುವಂತಹ ಸ್ಥಳಕ್ಕೆ ತಕ್ಕಂತೆ, ಅವ್ರ ಎಜುಕೇಶನ್ ಬ್ಯಾಕ್ಗ್ರೌಂಡ್ ತಕ್ಕಂತೆ ಎಲ್ಲದೂ ಸೇರಿ ಸಮ್ಮಿಳಿತವಾಗಿ ಅವ್ರ ಜೀವನದಲ್ಲಿ ಈ ಘಟನೆಗಳು ನಡೆಯುತ್ತೆ. ಅದನ್ನ ಮಾಡೋ ಪ್ರಪಂಚಕ್ಕೆ ನಾವು ಅನ್ವಯಿಸಬೇಕಾಗತ್ತೆ. ಆವಾಗ ನಾವು ನೋಡಿದಾಗ ವ್ಯಕ್ತಿಯ ಬ್ಯಾಕ್ಗ್ರೌಂಡು ಎಲ್ಲರೂ ನೋಡ್ಕೊಂಡು ಕೂಡ ಪ್ರಿಡಿಕ್ಷನ್ಸ್ ಕೊಡ್ಬೇಕಾಗುತ್ತೆ. ಈ ಜನರಲ್ ಸುಮ್ಮನೆ ಎಲ್ಲರೂ ನೀವು ಡಾಕ್ಟರ್ ಆಗ್ತೀನಿ ಅಂತ ಹೇಳಕ್ ಬರಲ್ಲ. ಇದ್ರ ಜೊತೆಯಲ್ಲಿ ಈ ಕಾಂಬಿನೇಷನ್ಗಳು ಇಲ್ಲ ಅಂದ್ರೂ ಕೂಡ ನೀವು ಡಾಕ್ಟರ್ ಆಗುವಂತ ಸಾಧ್ಯತೆ ಇರುತ್ತೆ. ಬಟ್ ನನ್ನ ರಿಸರ್ಚ್ ಅಲ್ಲಿ ಇದನ್ನ ನಾನು ಜಾಸ್ತಿ ನೋಡಿದ್ದೀನಿ. ಇಲ್ಲದೆ ಇರುವಂತದ್ದು ಕೆಲವು ಉದಾಹರಣೆಗಳಿದೆ, ಬಟ್ ಮ್ಯಾಕ್ಸಿಮಮ್ ಇದು ಎಲ್ಲ ಕಡೆ ರಿಫ್ಲೆಕ್ಟ್ ಆಗಿದೆ, ರಿಪೀಟ್ ಆಗಿದೆ. ಹಾಗಾಗಿ ಈ ಕಾಂಬಿನೇಷನ್ಗಳು ಜನಗಳ ಕ್ಯೂರಿಯಾಸಿಟಿ ಇರೋದ್ರಿಂದ ನಾನು ತಿಳಿಸ್ತಾ ಇದ್ದೀನಿ. ಎ.ಕೆ. ಗೌರ್ ಅವರ ಪ್ಲಾನೆಟ್ಸ್ ಅಂಡ್ ಪ್ರೊಫೆಷನ್ ಪುಸ್ತಕವನ್ನ ಆಧಾರವಾಗಿಟ್ಕೊಂಡು ನೀವು ಕೂಡ ಅದನ್ನ ಓದ್ಕೋಬಹುದು.